Hello students, welcome to online class. Hope you all are doing well. And this is my first session. You already know I'm handling business taxation 4, and for 6th semester we have GST and custom duty. ನಮಗೆ ಇಲ್ಲಿ ಬಿಸ್ನೆಸ್ ಟ್ಯಾಕ್ಸೇಷನಲ್ಲಿ 6th ಸೆಮ್ಮಿಗೆ ಕಂಪ್ಲೀಟಾಗಿ GST ಮತ್ತು ಕಸ್ಟಮ್ ಡ್ಯೂಟಿ ಇದೆರಡು ಕಾನ್ಸೆಪ್ಟ್ ಬರುತ್ತೆ. ಸೊ ಇನ್ ದಿಸ್ ಸೆಷನ್ ಐ ಆಮ್ ಗೋಯಿಂಗ್ ಟು ಸ್ಟಾರ್ಟ್ ಫಸ್ಟ್ ಚಾಪ್ಟರ್ ಇಂಟ್ರಡಕ್ಷನ್ ಆಫ್ GST. ಸೊ ಇದು ಫಸ್ಟ್ ಚಾಪ್ಟರ್ ಇಂಟ್ರಡಕ್ಷನ್, ಕಂಪ್ಲೀಟ್ ಥಿಯರಿ ಚಾಪ್ಟರ್. ಇದು ಪೂರ್ತಿ ಥಿಯರಿ ಇದೆ ಅಷ್ಟೇ. ಪೂರ್ತಿ ಫಸ್ಟ್ ಚಾಪ್ಟ್ರಲ್ಲಿ GST ಇದು ಬ್ಯಾಕ್ಗ್ರೌಂಡ್ ಇಂಟ್ರಡಕ್ಷನ್ ಇರ್ಬೋದು, ಫೀಚರ್ಸ್ ಇರ್ಬೋದು, ಆಬ್ಜೆಕ್ಟಿವ್ಸ್ ಇರ್ಬೋದು, ಬೆನಿಫಿಟ್ಸ್ ಇರ್ಬೋದು, GST ಕೌನ್ಸಿಲ್ ಇರ್ಬೋದು, ಟೈಪ್ಸ್ ಆಫ್ GST ಇದೆಲ್ಲ ಕೂಡ ಫಸ್ಟ್ ಚಾಪ್ಟ್ರಲ್ಲಿ ಬರುವಂಥದ್ದು. ಆ್ಯಂಡ್ ಟುಡೇ in this session I'm going to explain you what are the history behind this GST in India before implementation in India. What are the steps they have taken and features of GST. So first, introduction. GST is the biggest reform for indirect taxes in India. In the post-independence period, it simplified indirect taxation, reduced tax complexities, removed the cascading effect, and led to one nation and one tax regime in India. ಸೊ ನೋಡಿ, ಟ್ಯಾಕ್ಸಲ್ಲಿ ಯೂಶ್ವಲ್ ಆಗಿ ಎರಡು ಟೈಪ್ ಆಫ್ ಟ್ಯಾಕ್ಸ್ ಇದೆ. ಒಂದು ಡೈರೆಕ್ಟ್ ಟ್ಯಾಕ್ಸ್, ಮತ್ತೊಂದು ಇಂಡೈರೆಕ್ಟ್ ಟ್ಯಾಕ್ಸ್. ಸೊ ಡೈರೆಕ್ಟ್ ಟ್ಯಾಕ್ಸ್ ಮೀನ್ಸ್ ದ ಇನ್ಸಿಡೆನ್ಸ್ ಆ್ಯಂಡ್ ಇಂಪ್ಯಾಕ್ಟ್ ವಿಲ್ ಫಾಲ್ ಆನ್ ದ ಸೇಮ್ ಪರ್ಸನ್. Examples for direct tax are income tax, wealth tax. So these are all the direct tax. And indirect tax means the impact will fall on the one person, its incidence will fall on the another person. So that is called indirect tax. See the difference. Under direct tax, impact and incidence both will fall on the same person. But under indirect tax, incidence will fall on the one person and impact will fall on the another person. ಸೊ ಇಲ್ಲಿ ಏನು ಇಂಡೈರೆಕ್ಟ್ ಟ್ಯಾಕ್ಸ್, ಇಂಡಿಯಾದಲ್ಲಿ ಮೊದಲು ಸೇಲ್ಸ್ ಟ್ಯಾಕ್ಸ್ ಇತ್ತು, ಆನಂತರ ವ್ಯಾಟ್ ರಿಪ್ಲೇಸ್ ಆಗುತ್ತೆ. ಈ ಎರಡರಲ್ಲಿ ಕೂಡ ಸೇಲ್ಸ್ ಟ್ಯಾಕ್ಸಲ್ಲಿ ಡ್ರಾಬ್ಯಾಕ್ ಇದ್ದ ಕಾರಣ ವ್ಯಾಟ್ ಬಂತು. ವ್ಯಾಟಲ್ಲಿ ಕೂಡ ಹಲವಾರು ಅಡೆತಡೆ ತೊಂದರೆ ಇತ್ತು, ಡ್ರಾಬ್ಯಾಕ್ಸ್ ಇತ್ತು. ಆಮೇಲೆ ಇಂಡಿಯಾದಲ್ಲಿ ನಿಮಗೆ ಹೇಗೂ ಗೊತ್ತಿದೆ, ತುಂಬ ದೊಡ್ಡ ಕಂಟ್ರಿ, ತುಂಬ ಹಲವಾರು ಸ್ಟೇಟ್ಸ್ ಇದೆ. ಪ್ರತಿ ಸ್ಟೇಟಿಗೆ ಹೋದಾಗ ಒಂದೊಂದು ಸ್ಟೇಟಲ್ಲಿ ಒಂದೊಂದು ಟ್ಯಾಕ್ಸ್ ಸ್ಟ್ರಕ್ಚರ್, ಟ್ಯಾಕ್ಸ್ ರೂಲ್ಸ್. ಸೊ ಒಂದು ಸ್ಟೇಟಿಂದ ಮತ್ತೊಂದು ರೂಲ್ಸಿಗೆ ಬೇರೆಯದೇ ಆದಂಥ ಟ್ಯಾಕ್ಸ್ ರೇಟ್ಸ್ ಇತ್ತು. ಈ ಥರ ತುಂಬ ಪ್ರಾಬ್ಲಮ್ಸ್ ಇದ್ದಾಗ ಆಲ್ ಓವರ್ ಇಂಡಿಯಾ, ಫುಲ್ ನೇಷನ್ಗೆ ಒಂದು ಟ್ಯಾಕ್ಸ್ ಕಾನ್ಸೆಪ್ಟನ್ನು ತರುವಂಥ ಪ್ಲ್ಯಾನ್ ಆಗುತ್ತೆ. ಸೊ ಅದರ ಪ್ರತಿಫಲವಾಗಿ GST ಬರುತ್ತೆ. ಬಟ್ GST ಬರೋದಕ್ಕಿಂತ ಮುಂಚೆ ತುಂಬ ಹಲವಾರು ಕೆಲಸ ನಡೆದಿದೆ. ಇದರ ಬ್ಯಾಕ್ಗ್ರೌಂಡು ಇದೇನು ಆಲ್ ಆಫ್ ಸಡನ್ ಬರಲಿಲ್ಲ, ತುಂಬ ಸಮಯ ತೊಗೊಂಡಿದೆ ಜಸ್ಟ್ ಇಂಪ್ಲಿಮೆಂಟ್ ಮಾಡೋದಕ್ಕಿಂತ ಮುಂಚೆ. ಸೊ ಅದೆಲ್ಲ ಕಾನ್ಸೆಪ್ಟನ್ನು ಇಲ್ಲಿ ನೋಡೋಣ. GST ಈಸ್ ಎ ಡೆಸ್ಟಿನೇಷನ್ ಬೇಸ್ಡ್ ಕನ್ಸಂಪ್ಷನ್ ಟ್ಯಾಕ್ಸ್. ಇಟ್ ಈಸ್ ಎ ಕಾಂಪ್ರೆನ್ಸಿವ್ ಇಂಡೈರೆಕ್ಟ್ ಟ್ಯಾಕ್ಸ್ ಲೆವಿಡ್ ಆನ್ ಮ್ಯಾನುಫ್ಯಾಕ್ಚರ್, ಸೇಲ್ ಆ್ಯಂಡ್ ಕನ್ಸಂಪ್ಷನ್ ಆಫ್ ಗೂಡ್ಸ್ ಆಸ್ ವೆಲ್ ಆಸ್ ಸರ್ವಿಸಸ್ ಎಟ್ ದ ನ್ಯಾಷನಲ್ ಲೆವೆಲ್. ಮೊದಲು ನಮಗೆ ಇಲ್ಲಿ ಏನು ವ್ಯಾಟ್ ಇತ್ತಲ್ಲ, ವ್ಯಾಟು ಮ್ಯಾನುಫ್ಯಾಕ್ಚರ್ ಬೇಸ್ಡ್ ಟ್ಯಾಕ್ಸ್ ಆಗಿತ್ತು. ಅಂದರೆ ಎಲ್ಲಿ ಉತ್ಪಾದನೆ ಆಗುತ್ತೆ ಅಲ್ಲಿ ಟ್ಯಾಕ್ಸನ್ನು ಹಾಕ್ತಾ ಇದ್ರು. ಬಟ್ GST ಡೆಸ್ಟಿನೇಷನ್ ಬೇಸ್ಡ್ ಟ್ಯಾಕ್ಸ್. ಎಲ್ಲಿ ಗೂಡ್ಸ್ ಉತ್ಪಾದನೆ ಆಗುತ್ತೆ ಅಲ್ಲಿ ಟ್ಯಾಕ್ಸ್ ಹಾಕಲ್ಲ GST. ಡೆಸ್ಟಿನೇಷನ್, ಈಗ ನಾವು ಸೇಲ್ ಮಾಡಿದ ನಂತರ ಗೂಡ್ಸ್ ಎಲ್ಲಿಗೆ ಹೋಗುತ್ತೆ ಅಲ್ಲಿ ಟ್ಯಾಕ್ಸನ್ನು ಲೆವಿ ಮಾಡ್ತಾರೆ. ಓಕೆ, ವಿಲ್ ಸಿ ಇವಲ್ಯೂಷನ್ ಆಫ್ GST ಇನ್ ಇಂಡಿಯಾ. ಇಲ್ಲಿ GST ಇಂಪ್ಲಿಮೆಂಟ್ ಮಾಡೋದಕ್ಕಿಂತ ಮುಂಚೆ ಹಲವಾರು ಅದು ಕೆಲಸ ನಡೆದಿದೆ. ಅದರ ಬ್ಯಾಕ್ಗ್ರೌಂಡಲ್ಲಿ ಏನೆಲ್ಲ ಆಗಿದೆ ಅಂತ ಅದನ್ನು ನೋಡೋ ಇವಲ್ಯೂಷನ್. ಇನ್ 2000 ಶ್ರೀ ಅಟಲ್ ಬಿಹಾರಿ ವಾಜಪೇಯಿ, ದ ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ, ಸೆಟ್ ಎ ಕಮಿಟಿ, ಎಂಪವರ್ಡ್ ಕಮಿಟಿ headed by Asim Dasgupta, finance minister, government of West Bengal. The committee was given the task of designing the GST model. 2000 ಇಸ್ವಿಯಲ್ಲಿ ಶ್ರೀ ಅಟಲ್ ಬಿಹಾರಿ ವಾಜಪೇಯಿ ಅವರು ಪ್ರೈಮ್ ಮಿನಿಸ್ಟರ್ ಇದ್ದಾಗ ಒಂದು ಕಮಿಟಿಯನ್ನು ಫಾರ್ಮ್ ಮಾಡ್ತಾರೆ GST ಮಾಡೆಲನ್ನು ಫ್ರೇಮ್ ಮಾಡಲಿಕ್ಕೋಸ್ಕರ. ಆ ಕಮಿಟಿಗೆ ಅಸೀಮ್ ದಾಸ್ಗುಪ್ತಾ ಅನ್ನುವರು, ಅವ್ರು ವೆಸ್ಟ್ ಬೆಂಗಾಲ್ದು ಫಾರ್ಮರ್ ಫಿನಾನ್ಸ್ ಮಿನಿಸ್ಟರ್ ಆಗಿದ್ದರು, ಅವ್ರನ್ನ ಹೆಡ್ಡಾಗಿ ಮಾಡ್ತಾರೆ. ನೆಕ್ಸ್ಟ್ ಇನ್ 2002 ದ ಸೆಂಟ್ರಲ್ ಗೌರ್ಮೆಂಟ್ ಫಾರ್ಮ್ಡ್ ಎ ಟಾಸ್ಕ್ ಫೋರ್ಸ್ ಅಂಡರ್ ದ ಚೇರ್ಮನ್ಶಿಪ್ ಆಫ್ ವಿಜಯ್ ಕೇಲ್ಕರ್ ಟು ರೆಕಮೆಂಡ್ ಟ್ಯಾಕ್ಸ್ ರಿಫಾರ್ಮ್ಸ್. ಮತ್ತು 2002 ಅಲ್ಲಿ ಮತ್ತೆ ಟಾಸ್ಕ್ ಫೋರ್ಸನ್ನು ಫಾರ್ಮ್ ಮಾಡ್ತಾರೆ. ನೆಕ್ಸ್ಟ್ 2006 ಫಿನಾನ್ಸ್ ಮಿನಿಸ್ಟರ್ P. ಚಿದಂಬರಂ ಕಂಟಿನ್ಯೂಡ್ ವರ್ಕ್ ಆನ್ ದ ಸೇಮ್ ಆ್ಯಂಡ್ ಪ್ರಪೋಸ್ಡ್ GST ರೋಲ್ ಔಟ್ ಬೈ 1st April 2010. ಅಂದರೆ
1 ಏಪ್ರಿಲ್ 2010ನಲ್ಲಿ ಜಿ ಎಸ್ ಟಿಯನ್ನು ಸ್ಟಾರ್ಟ್ ಮಾಡಬೇಕು ಅಂತ ಅವರು ವರ್ಕನ್ನು ಸ್ಟಾರ್ಟ್ ಮಾಡ್ತಾರೆ. ಇದೇ ವರ್ಕನ್ನು ಮತ್ತೆ ಶ್ರೀ ಪ್ರಣಬ್ ಮುಖರ್ಜಿ ಅವರು ಫಿನಾನ್ಸ್ ಮಿನಿಸ್ಟರ್ ಆಗಿದ್ದಾಗ ಕೂಡ ಇದೇ ಏನು ಡೆಡ್ಲೈನನ್ನು ಇಟ್ಕೊಂಡು ವರ್ಕನ್ನು ಕಂಟಿನ್ಯೂ ಮಾಡ್ತಾರೆ. ನೆಕ್ಸ್ಟ್ ಇನ್ November 2009 the committee under Sri Asim Dasgupta releases its first discussion paper on the GST in the public domain, looking forward to generate a debate and obtain inputs from stakeholders. ಮೊದಲಿಗೆ 2009ನಲ್ಲಿ ಫಸ್ಟ್ ಟೈಮು ಜಿ ಎಸ್ ಟಿ ಅನ್ನೋ ಕಾನ್ಸೆಪ್ಟ್ ಬಗ್ಗೆ ಪಬ್ಲಿಕ್ ಡಿಬೇಟ್ಗೆ ಬರುತ್ತೆ, ಡಿಸ್ಕಷನ್ ಸ್ಟಾರ್ಟ್ ಆಗುತ್ತೆ. Next, in 2011, the central government introduced a constitutional amendment bill in the Lok Sabha to implement GST. The opposition parties protested against. ಸೊ 2011ರಲ್ಲಿ ಸೆಂಟ್ರಲ್ ಗೌರ್ಮೆಂಟ್ ಅವರು ಪಾರ್ಲಿಮೆಂಟಲ್ಲಿ ಅಂದರೆ ಲೋಕಸಭೆಯಲ್ಲಿ ಈ ಏನು ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಬಿಲ್ಲನ್ನು ಇಂಪ್ಲಿಮೆಂಟ್ ಮಾಡ್ತಾರೆ. ಆವಾಗ ಏನು ಅಪೋಸಿಷನ್ ಪಾರ್ಟಿ ಇರುತ್ತಲ್ಲ ಅವರು ಅದಕ್ಕೆ ವಿರೋಧ ವ್ಯಕ್ತಪಡಿಸ್ತಾರೆ. In 2013, the Standing Committee submits its report to Parliament. In December 2014, the NDA government introduces the Constitutional Amendment Bill 2014 on GST in the Parliament. ಮತ್ತೆ 2014ರಲ್ಲಿ ಎನ್ ಡಿ ಎ ಗೌರ್ಮೆಂಟ್ ಬಂದಾಗ ಮತ್ತೆ ಅಗೇನ್ ಆ ಜಿ ಎಸ್ ಟಿ ಪ್ರಪೋಸಲ್ ಪಾರ್ಲಿಮೆಂಟಲ್ಲಿ ಇಂಟ್ರೊಡ್ಯೂಸ್ ಮಾಡ್ತಾರೆ. ದ ಲೋಕಸಭಾ ಪಾಸಸ್ ದ ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಬಿಲ್ ಟು ಜಿ ಎಸ್ ಟಿ ಆನ್ 6th May 2015. ಏನು 6th May 2015ನಲ್ಲಿ ಲೋಕಸಭೆಯಲ್ಲಿ ಬಿಲ್ ಪಾಸ್ ಆಗುತ್ತೆ. ಆಮೇಲೆ August 2016ನಲ್ಲಿ ರಾಜ್ಯಸಭೆಯಲ್ಲೂ ಕೂಡ ಬಿಲ್ ಪಾಸ್ ಆಗುತ್ತೆ. ಸೊ ಯಾವುದೇ ಬಿಲ್ ಪಾಸ್ ಆಗಬೇಕಾದ್ರೆ ಅದು ಲೋವರ್ ಹೌಸ್ ಅಪ್ಪರ್ ಹೌಸ್ ಎರಡೂ ಕಡೆ ಸಹ ಪಾಸ್ ಆಗಲೇಬೇಕು. ಆ್ಯಂಡ್ ರಿಸೀವ್ಡ್ ದ ಆಕ್ಸೆಂಟ್ ಆಫ್ ದ ಪ್ರೆಸಿಡೆಂಟ್ ಪ್ರಣಬ್ ಮುಖರ್ಜಿ ಆನ್ 8th December 2016 ಆ್ಯಂಡ್ ಬಿಕಮ್ ಕಾನ್ಸ್ಟಿಟ್ಯೂಷನ್ 101 Amendment Act 2016. ಇನ್ ದ ಇಯರ್ 2017 ಮತ್ತು 2017ನಲ್ಲಿ ಜಿ ಎಸ್ ಟಿ ಬಿಲ್ ಏನು ಪಾಸ್ ಆಗಿರುತ್ತೆ ಅದು ಮತ್ತೆ ಕಾರ್ಯರೂಪಕ್ಕೆ ಬರುತ್ತೆ. ಯಾವಾಗಿಂದ ಜಿ ಎಸ್ ಟಿ ಇಂಡಿಯಾದಲ್ಲಿ ಸ್ಟಾರ್ಟ್ ಆಗುತ್ತೆ ಅಂತಂದರೆ 30th June 2017ಗೆ ನೈಟ್ ಅಂದರೆ 1st April 2017ನಲ್ಲಿ ಜಿ ಎಸ್ ಟಿ ಅಫಿಷಿಯಲ್ ಆಗಿ ಇಂಡಿಯಾದಲ್ಲಿ ಸ್ಟಾರ್ಟ್ ಆಗುತ್ತೆ. ನೆಕ್ಸ್ಟ್, ಸಬ್ಸ್ಯೂಮಿಂಗ್ ಆಫ್ ಟ್ಯಾಕ್ಸಸ್. ಸೊ ನಾನು ಮೊದಲೇ ಹೇಳಿದೆ ಟ್ಯಾಕ್ಸಲ್ಲಿ ಎರಡು ಟೈಪ್ ಇದೆ, ಒಂದು ಡೈರೆಕ್ಟ್ ಟ್ಯಾಕ್ಸ್ ಮತ್ತೊಂದು ಇಂಡೈರೆಕ್ಟ್ ಟ್ಯಾಕ್ಸ್. ಇಂಡೈರೆಕ್ಟ್ ಟ್ಯಾಕ್ಸಲ್ಲಿ ಈಗ ಡೈರೆಕ್ಟ್ ಟ್ಯಾಕ್ಸಲ್ಲಿ ನಿಮಗೆ 2-3 ವಿಧ ಬರುತ್ತೆ ಅಷ್ಟೇ. ಬಟ್ ಇಂಡೈರೆಕ್ಟ್ ಟ್ಯಾಕ್ಸಲ್ಲಿ ತೊಗೊಂಡಾಗ ಇಂಡೈರೆಕ್ಟ್ ಟ್ಯಾಕ್ಸಲ್ಲಿ ತುಂಬಾ ಈಗ ಸೆಂಟ್ರಲ್ ಗೌರ್ಮೆಂಟ್ ಹಲವಾರು ಇಂಡೈರೆಕ್ಟ್ ಟ್ಯಾಕ್ಸನ್ನು ಲೆವಿ ಮಾಡುತ್ತೆ. ಅದೇ ಥರ ಸ್ಟೇಟ್ ಗೌರ್ಮೆಂಟ್ ಬೇರೆ ಬೇರೆ ರೀತಿಯಾದಂಥ ಇಂಡೈರೆಕ್ಟ್ ಟ್ಯಾಕ್ಸನ್ನು ಲೆವಿ ಮಾಡ್ತಾ ಇತ್ತು ಮುಂಚೆ. ಅದರಲ್ಲಿ ಹೆಚ್ಚಿನ ಇಂಡೈರೆಕ್ಟ್ ಟ್ಯಾಕ್ಸ್ ಅದೆಲ್ಲ ಕೂಡ ಅಬಾಲಿಷ್ ಆಗಿ ಅದೆಲ್ಲವೂ ಕೂಡ ಜಿ ಎಸ್ ಟಿ ಒಳಗಡೆ ಸೇರಿಕೊಂಡಿದೆ. ಸೊ ಯಾವುದೇ ಮೊದಲಿಗೆ ಜಿ ಎಸ್ ಟಿಗಿಂತ ಮುಂಚೆ ಒಂದು ವಸ್ತುವನ್ನು ನೀವು ಖರೀದಿ ಮಾಡೋದಕ್ಕಿಂತ ಮುಂಚೆ ಅದರ ಮೇಲೆ ಒಂದು ಕೆಲವು ಸಂದರ್ಭದಲ್ಲಿ 5-6 ಟ್ಯಾಕ್ಸ್ ಬಿದ್ದಿರುತ್ತೆ, ಬೇರೆ ಬೇರೆ ರೀತಿಯಾದಂಥ ಟ್ಯಾಕ್ಸ್. ಈಗ ಅದು ಯಾವುದೂ ಇಲ್ಲ, ಅದೆಲ್ಲ ತೆಗೆದ್ಬಿಟ್ಟು ಒಂದೇ ಟ್ಯಾಕ್ಸ್ ಜಿ ಎಸ್ ಟಿ. ಹಾಗಾಗಿ ಯಾವುದೆಲ್ಲ ಇಂಡೈರೆಕ್ಟ್ ಟ್ಯಾಕ್ಸ್ ಆ ಜಿ ಎಸ್ ಟಿ ಒಳಗಡೆ ಸೇರ್ಕೊಬಿಟ್ಟಿದೆ ಅಂದರೆ, ಈಗ ಫಸ್ಟ್ ನೋಡುವ ಸೆಂಟ್ರಲ್ ಗೌರ್ಮೆಂಟ್ ಅವರ ಕೆಲವೊಂದು ಇಂಡೈರೆಕ್ಟ್ ಟ್ಯಾಕ್ಸ್ ಜಿ ಎಸ್ ಟಿ ಒಳಗಡೆ ಸೇರ್ಕೊಬಿಟ್ಟಿದೆ. ಯಾವುದೆಲ್ಲ? ಸರ್ವಿಸ್ ಟ್ಯಾಕ್ಸ್, ಸೆಂಟ್ರಲ್ ಎಕ್ಸೈಸ್ ಡ್ಯೂಟಿ ಲೆವಿಡ್ ಅಂಡರ್ ಮೆಡಿಕಲ್ ಆ್ಯಂಡ್ ಟಾಯ್ಲೆಟ್ Preparations Act, additional excess duty, additional duties of customs, special additional duties of customs, and central surcharges and cesses related to supply of goods or services. ನೋಡಿ, ಅದೆಲ್ಲ ಸೆಂಟ್ರಲ್ ಗೌರ್ಮೆಂಟ್ ಅವರು ಲೆವಿ ಮಾಡ್ತದಂಥ ಇಂಡೈರೆಕ್ಟ್ ಟ್ಯಾಕ್ಸಸ್. ನೆಕ್ಸ್ಟ್ ಸ್ಟೇಟ್ ಗೌರ್ಮೆಂಟ್ ಅವರು ಮಾಡ್ತಾ ಇದ್ದಂಥ ಇಂಡೈರೆಕ್ಟ್ ಟ್ಯಾಕ್ಸ್, ಇದು ಕೂಡ ಎಲ್ಲ ಕೂಡ ಜಿ ಎಸ್ ಟಿ ಒಳಗಡೆ ಬಂದುಬಿಟ್ಟಿದೆ. ವ್ಯಾಟ್ ಆರ್ ಸೇಲ್ಸ್ ಟ್ಯಾಕ್ಸ್, ಸಿ ಎಸ್ ಟಿ, ಲಕ್ಸುರಿ ಟ್ಯಾಕ್ಸ್, ಎಂಟ್ರಿ ಟ್ಯಾಕ್ಸ್, ಪರ್ಚೇಸ್ ಟ್ಯಾಕ್ಸ್, ಎಂಟರ್ಟೈನ್ಮೆಂಟ್ ಟ್ಯಾಕ್ಸ್, ಟ್ಯಾಕ್ಸ್ ಆನ್ ಅಡ್ವರ್ಟೈಸ್ಮೆಂಟ್, tax on lottery, state surcharge. Okay, next, taxes not subsumed in GST. Okay, there are certain indirect taxes, still it's not subsumed under GST. ಕೆಲವೊಂದು ಇಂಡೈರೆಕ್ಟ್ ಟ್ಯಾಕ್ಸಸ್ ಇದೆ, ಅದು ಇನ್ನೂ ಕೂಡ ಜಿ ಎಸ್ ಟಿ ಒಳಗಡೆ ಬರಲಿಲ್ಲ, ಸೇರಿಸ್ಕೊಳ್ಳಲಿಲ್ಲ. ಅದೆಲ್ಲ ಈಗ ಕೂಡ ಇದೆ, ಪ್ರೆಸೆಂಟ್ ಕೂಡ. ಈಗ ಜಿ ಎಸ್ ಟಿ ಹೊರತುಪಡಿಸಿ ಒಂದಷ್ಟು ಇಂಡೈರೆಕ್ಟ್ ಟ್ಯಾಕ್ಸಸ್ ಇನ್ನೂ ಕೂಡ ಗೌರ್ಮೆಂಟ್ ಫಾಲೋ ಮಾಡ್ತಾ ಇದೆ. ಯಾವುದಲ್ಲ ಅಂದರೆ BCD, ಬೇಸಿಕ್ ಕಸ್ಟಮ್ ಡ್ಯೂಟಿ, ಎಕ್ಸ್ಪೋರ್ಟ್ ಡ್ಯೂಟೀಸ್, ರೋಡ್ ಟ್ಯಾಕ್ಸ್. ಈ ನೋಡಿ, BCD ಎಲ್ಲ ಇದು ಫಾರಿನ್ ಕಂಟ್ರಿಯಿಂದ ಗೂಡ್ಸನ್ನು ಇಂಪೋರ್ಟ್ ಮಾಡಬೇಕಾದ್ರೆ ಲೆವಿ ಮಾಡುವಂಥದ್ದು. ಎಕ್ಸ್ಪೋರ್ಟ್ ಡ್ಯೂಟಿ, ನಾವು ಇಲ್ಲಿಂದ ಕೆಲವೊಂದು ವಸ್ತುಗಳನ್ನು ಫಾರಿನ್ಗೆ ಎಕ್ಸ್ಪೋರ್ಟ್ ಮಾಡಬಾರ್ದು ಅಂತ ಇದೆ. ಅಂಥ ವಸ್ತುಗಳನ್ನು ಏನಾದರೂ ಎಕ್ಸ್ಪೋರ್ಟ್ ಮಾಡಿದ್ರೆ ಅದರ ಮೇಲೆ ಡ್ಯೂಟಿ ಹಾಕ್ತಾರೆ. ನೆಕ್ಸ್ಟ್ ರೋಡ್ ಟ್ಯಾಕ್ಸ್, ಟೋಲ್ ಟ್ಯಾಕ್ಸ್, ಎಕ್ಸೈಸ್ ಡ್ಯೂಟಿ ಆನ್ ಟೊಬ್ಯಾಕೋ ಪ್ರಾಡಕ್ಟ್, ಎಂಟರ್ಟೈನ್ಮೆಂಟ್ ಟ್ಯಾಕ್ಸ್ ಲೆವಿಡ್ ಬೈ ದ ಲೋಕಲ್ ಬಾಡೀಸ್, ಸ್ಟೇಟ್ ಎಕ್ಸೈಸ್ ಆನ್ ಆಲ್ಕೋಹಾಲ್, ಪ್ರಾಪರ್ಟಿ ಟ್ಯಾಕ್ಸ್, ಸ್ಟ್ಯಾಂಪ್ ಡ್ಯೂಟಿ, ಎಲೆಕ್ಟ್ರಿಸಿಟಿ ಡ್ಯೂಟಿ, ರಾಯಲ್ಟಿ ಆ್ಯಂಡ್ ಮಿನರಲ್ಸ್, ಎನ್ವೈರನ್ಮೆಂಟಲ್ ರೆಗ್ಯುಲೇಟರಿ ಟ್ಯಾಕ್ಸಸ್. ನೋಡಿ, ಇದೆಲ್ಲ ಟ್ಯಾಕ್ಸಸ್
ಇನ್ನೂ ಇದೆ, ಈಗಲೂ ಇದೆ. ಸೊ ಇದು ಯಾವುದೂ ಕೂಡ ಜಿ ಎಸ್ ಟಿ ಒಳಗಡೆ ಸೇರಿಕೊಂಡಿಲ್ಲ. ನೆಕ್ಸ್ಟ್ ಪ್ರಾಡಕ್ಟ್ಸ್ ನಾಟ್ ಕವರ್ಡ್ ಅಂಡರ್ ಜಿ ಎಸ್ ಟಿ. ನೋಡಿ, ಪ್ರೀವಿಯಸ್ ಇದು ಟ್ಯಾಕ್ಸಸ್ ನಾಟ್ ಸಬ್ಸ್ಯೂಮ್ಡ್ ಇನ್ ಜಿ ಎಸ್ ಟಿ, ಇದೆಲ್ಲ ಟ್ಯಾಕ್ಸಸ್ ಜಿ ಎಸ್ ಟಿ ಒಳಗಡೆ ಸೇರ್ಪಡೆದಿರುವಂಥ ಟ್ಯಾಕ್ಸಸ್. ಈಗ ಇದು ಪ್ರಾಡಕ್ಟ್, ಒಂದಷ್ಟು ಪ್ರಾಡಕ್ಟ್ ಜಿ ಎಸ್ ಟಿ ಒಳಗಡೆ ಇನ್ನೂ ಕೂಡ ಬರಲಿಲ್ಲ. ಆಲ್ಕೋಹಾಲಿಕ್ ಲಿಕ್ಕರ್, ಫಾರಿಮನ್ ಏನೋ ಲಿಕ್ಕರ್ ಇದೆಲ್ಲ, ಲಿಕ್ಕರ್ ಇಲ್ಲ, ಪೆಟ್ರೋಲಿಯಂ ಕ್ರೂಡ್ ಆಯಿಲು ಇಲ್ಲ, ಹೈ ಸ್ಪೀಡ್ ಡೀಸೆಲ್, ಮೋಟರ್ ಸ್ಪಿರಿಟ್, ನ್ಯಾಚುರಲ್ ಗ್ಯಾಸ್, ಏವಿಯೇಷನ್, ಟರ್ಬಿನ್ ಫ್ಯೂಲ್, ಎಲೆಕ್ಟ್ರಿಸಿಟಿ. ನೋಡಿ, ಇದು ಯಾವ ಐಟಮ್ಗೂ ಜಿ ಎಸ್ ಟಿ ಇಲ್ಲ. ಅಂದರೆ ಜಿ ಎಸ್ ಟಿ ಇಲ್ಲ ಅಂತ ಹೇಳಿದ್ರೆ ಇದಕ್ಕೆ ಟ್ಯಾಕ್ಸ್ ಇಲ್ಲ ಅಂತ ಅರ್ಥ ಅಲ್ಲ. ಇದಕ್ಕೆ ಟ್ಯಾಕ್ಸ್ ರೇಟು 30% ಜಾಸ್ತಿ ಇದೆ. ಜಿ ಎಸ್ ಟಿಯಲ್ಲಿ ಹೈಯೆಸ್ಟ್ ಟ್ಯಾಕ್ಸ್ ಇರೋದೇ 28%. ಯೂಶ್ವಲಾಗಿ 5% ಸ್ಟಾರ್ಟ್ ಆದರೂ ಕೂಡ, ಈಗ ಗೋಲ್ಡೆಲ್ಲ 1% ಬರುತ್ತೆ, ಅದು ಬಿಟ್ಟರೆ ಯೂಶ್ವಲಾಗಿ 5% ಸ್ಟಾರ್ಟ್ ಆಗುತ್ತೆ. 5%, 12%, 18%, 28% ಅಂತ ಇದೆ ಟ್ಯಾಕ್ಸ್ ರೇಟ್. ಜಿ ಎಸ್ ಟಿಯಲ್ಲಿ 0% ಕೂಡ ಇದೆ. ಹಾಗಾಗಿ ಜಿ ಎಸ್ ಟಿಯಲ್ಲಿ ಹೈಯೆಸ್ಟ್ ರೇಟ್ ಇರೋದೇ 28%. ಬಟ್ ಇಲ್ಲಿ ನೋಡಿ, ಇಲ್ಲಿರುವಂಥ ಐಟಮ್ಸ್ಗೆಲ್ಲ ಕೂಡ ಮೋರ್ ದೆನ್ 30% ಇದೆ. ಹಾಗಾಗಿ ಇದನ್ನ ಏನು ಗೌರ್ಮೆಂಟ್ಗೆ ತುಂಬ ಇನ್ಕಮ್ ಇದರಿಂದ ಬರೋದ್ರಿಂದ 35-36% ಬರುತ್ತೆ. ಹಾಗಾಗಿ ಗೌರ್ಮೆಂಟ್ ಅವರು ಜಿ ಎಸ್ ಟಿ ಒಳಗಡೆ ಇದನ್ನು ತರಲಿಕ್ಕೆ ನೋಡಲ್ಲ. ಮುಂದೆ ಫ್ಯೂಚರ್ಲಿ ಬರ್ಬೋದು. ಎಸ್, ಥ್ಯಾಂಕ್ ಯು. ಇನ್ ನೆಕ್ಸ್ಟ್ ಸೆಷನ್ ಐ ವಿಲ್ ಎಕ್ಸ್ಪ್ಲೇನ್ ದ ಫೀಚರ್ಸ್ ಆಫ್ ಜಿ ಎಸ್ ಟಿ.